ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಗುರುವಾರ ನಮ್ಮ ಮನೇಲಿ ಕೆಲಸದಿಂದ ಬಂದು ನಾನು ಪೂಜೆ ಮಾಡೋ ಹೊತ್ತಿಗೆ 7 ಗಂಟೆ ಆಗೋಯ್ತು. ಇವತ್ತು ಬಂದು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಫೋಟೋ ಎಲ್ಲ ಒರೆಸಿ ದೇವರಿಗೆ ನಾಮ ಇಡಕ್ಕೋಸ್ಕರ ಗಂಧನ ತೇಯ್ಕೊಂಡು ರಾಯರಿಗೆ ಇಡ್ತಾ ಇದ್ದೀನಿ. ಮನೇಲಿರೋದಾದ್ರೆ ಪರವಾಗಿಲ್ಲ, ಹೆಂಗೋ ಮಾಡ್ಬೋದು ಪೂಜೆನ ವಾರನೂ. ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ಒಂದು ಮನೇಲಿ ಮಾಡೋ ಹೊತ್ತಿಗೆ ಟೈಮೇ ಆಗೋಗುತ್ತೆ. ಅದ್ರಲ್ಲೂ ನಾನು ಗುರುವಾರ ಮಿಸ್ ಮಾಡೋದಿಲ್ಲ. ಮಿಸ್ ಮಾಡ್ತು ಅಂದ್ರೆ ಅವತ್ತು ನನಗೆ ಕೆಲಸ ಜಾಸ್ತಿ ಇದ್ದಾಗ ನಾನು ಮಾಡಕ್ ಆಗೋದಿಲ್ಲ. ತುಂಬಾ ಹೆವಿ ಕೆಲಸ ಇದ್ದಾಗ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಹಿಂಗೆಲ್ಲ ಡೆಸ್ಟ್ ಹೊರೋದು, ಬಾಕ್ಸ್ಗಳನ್ನೆಲ್ಲ ಎತ್ಕೊಳ್ಳೋದು ಇವೆಲ್ಲ ಮಾಡಿದಾಗ ಸುಸ್ತಾಗ್ಬಿಡುತ್ತಲ್ಲ, ಅದರಿಂದ ನಾನು ಪೂಜೆ ಮಾಡಕ್ ಆಗೋದಿಲ್ಲ. ಮಾತ್ರ ಫ್ರೀ ಇದ್ದಾಗ ಚೆನ್ನಾಗಿ ಪೂಜೆ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ನನಗೆ, ನಮ್ಮ ರಾಯರಿಗೆ. ಗಂಧನ ಎಲ್ಲ ಕಡೆ ಹಚ್ಕೊಂಡು ದೇವ್ರ ಫೋಟೋಕ್ಕೆಲ್ಲ ರಾಯರಿಗೆ ಗಂಧ ಮಾತ್ರ ಹಚ್ಬೇಕು, ಕುಂಕುಮ ಎಲ್ಲ ಇಡಂಗಿಲ್ಲ. ಆಮೇಲೆ ಮಂಜುನಾಥ ಸ್ವಾಮಿಗೂ ಅಷ್ಟೇ ವಿಭೂತಿ ಇಲ್ಲ ಗಂಧ, ನಾಮ ಇಡಂಗಿಲ್ಲ. ಇನ್ನು ಲಕ್ಷ್ಮಿ ಫೋಟೋಕ್ಕೆಲ್ಲ ಹಚ್ಬೋದು ಕುಂಕುಮ, ಅರಿಶಿನ ಕುಂಕುಮ ಇರಲೇಬೇಕಲ್ವಾ. ರಾಯರಿಗೆ ಮಂಜುನಾಥ ಸ್ವಾಮಿ ಮಾತ್ರ ಕುಂಕುಮ ಹಚ್ಚಂಗಿಲ್ಲ. ಶಿವಪ್ಪಂಗೆ ವಿಭೂತಿ ಅಂದ್ರೆ ತುಂಬಾ ಇಷ್ಟ, ರಾಯರಿಗೆ ಗಂಧ ಅಂದ್ರೆ ತುಂಬಾ ಇಷ್ಟ. ದೇವರುಗಳಲ್ಲಿ ಎಷ್ಟು ಡಿಫ್ರೆನ್ಸ್ ಅಲ್ವಾ, ಒಂದೊಂದು ಆಗಲ್ಲ. ಹಾಗೆ ನಮ್ಮಲ್ಲೂ ಮನುಷ್ಯರುಗಳಿಗೆ ಒಂದೊಂದ್ ಥರದ್ದು ಇಷ್ಟ ಆದ್ರೆ ಒಂದೊಂದ್ ಥರದ್ದು ಇಷ್ಟ ಆಗೋದಿಲ್ಲ. ಒಬ್ರು ಇಷ್ಟ ಆಗ್ತಾರೆ, ಒಬ್ರು ಇಷ್ಟ ಆಗೋದಿಲ್ಲ, ಆ ಥರ ಏನು ಮಾಡೋಕ್ಕಾಗಲ್ಲ. ನಾನು ಮಂಜುನಾಥ ಸ್ವಾಮಿಗೆ ಗಂಧನೂ ಇಟ್ಟಿದ್ದೀನಿ, ಮತ್ತೆ 3 ಎಳೆ ವಿಭೂತಿನೂ ಸಹ ಹಚ್ಚಿದ್ದೀನಿ. ಆಮೇಲೆ ದೀಪಕ್ಕೆ ಒಂದು ಸಿಂಗಲ್ ಬತ್ತಿಗಳನ್ನ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು, ಜೋಡಿ ಬತ್ತಿನೇ ಹಾಕ್ಬೇಕು. 2 ದೀಪಕ್ಕೂ ಜೋಡಿ ಬತ್ತಿಗಳೇ ಹಾಕ್ಬೇಕು. ಆಮೇಲೆ ಕೆಳಗಿಡ್ತಿರಲ್ಲ ಪ್ಲೇಟು, ಅದಕ್ಕೂ ಅಷ್ಟೇ ಖಾಲಿ ಪ್ಲೇಟ್ ಇಡಕ್ಕೆ ಹೋಗ್ಬೇಡಿ. ಒಂದು ಪ್ಲೇಟಿಗೆ ಅರಿಶಿನ ಹಚ್ಕೊಳ್ಳಿ, ಇನ್ನೊಂದು ಪ್ಲೇಟಿಗೆ ಕುಂಕುಮ ಹಚ್ಕೊಳ್ಳಿ. ಯಾಕೆ ಅಂತಂದ್ರೆ ಕೆಳಗಡೆ ಖಾಲಿ ಇಡಬಾರ್ದು, ಯಾಕೆಂದ್ರೆ ಲಕ್ಷ್ಮೀ ಸ್ವರೂಪ ಜ್ಯೋತಿ. ಅದರಿಂದ ಅರಿಶಿನ ಕುಂಕುಮ 2ರಲ್ಲೂ ನೀಟಾಗಿ ನೀರು ಹಾಕೊಂಡು, ಶುದ್ಧವಾದ ನೀರು ಹಾಕೊಂಡು ಹಚ್ಕೊಂಡು, ಎಲ್ಲಾರ ಮನೇಲಿ ಮಾಡ್ತಾರೇನೋ ಗೊತ್ತಿಲ್ಲ, ನಮ್ಮ ಮನೇಲಿ ನಾನು ಇದೇ ಥರ ಮಾಡೋದು. ಒಂದು ಪ್ಲೇಟಿಗೆ ಅರಿಶಿನ ಹಾಕೋತೀನಿ, ಇನ್ನೊಂದು ಪ್ಲೇಟಿಗೆ ಕುಂಕುಮನ ಹಾಕೋತೀನಿ. ಈ ಥರ ಮಾಡ್ಬೋದು, ಒಳ್ಳೇದು. ಏಕೆಂದ್ರೆ ದೀಪ ಇಡೋದು ಕೆಳಗಡೆ ಜಾಗದಲ್ಲಿ ಖಾಲಿ ಇರಬಾರ್ದು ಅಂದ್ರೆ ಅರಿಶಿನ ಕುಂಕುಮ ಇದ್ರೆ ಒಳ್ಳೇದು. ನೀವು ಇದೇ ಥರ ಮಾಡ್ಕೊಳ್ಳಿ, ನಿಮ್ಮ ಪದ್ಧತಿ ನಿಮ್ಮ ಇಷ್ಟ.
ಆದ್ರೆ ನಮ್ಮ ಮನೇಲಿ ನಾನು ಇದೇ ತರ ಮಾಡೋದು. 2 ಅರಿಶಿನ ಕುಂಕುಮ ದೀಪಕ್ಕೆ ಹಚ್ಕೊಂಡು ಎಣ್ಣೆನ ಹಾಕೊಂಡು ದೀಪದೆಣ್ಣೆ ನಮ್ಮನೇಲಿ ಯಾವಾಗಲೂ ದೀಪದ ಎಣ್ಣೆನೆ ಬಳಸೋದು, ಬೇರೆ ಇನ್ಯಾವ ಎಣ್ಣೆನೂ ಬಳಸೋದಿಲ್ಲ. ಉಪಯೋಗಿಸಿದಂಥ ಎಣ್ಣೆನ ಬಳಸಬೇಡಿ ಯಾರುವ. ಇದಕ್ಕೆ ಜಾವತ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಪರಿಮಳ ಇರೋದ್ರಿಂದ ದೇವ್ರುಗಳಿಗೆ ತುಂಬ ಇಷ್ಟವಾದ್ದು. ನಾನು ಯಾವಾಗಲೂ ದೀಪಕ್ಕೆ ಲಕ್ಷ್ಮಿಗೆ ಒಂದು ಸ್ವಲ್ಪ ಅರ್ಪಿಸ್ತೀನಿ, ಒಳ್ಳೆಯದು. ಒಂದೊಂದನ್ನು ರೆಡಿ ಮಾಡ್ಕೊಂಡು ಮಾಡೋ ಹೊತ್ತಿಗೆ ಸಾಕಾಗುತ್ತೆ. ನನ್ನ ಮಗ ಹಾಲು ಕಾಯಿಸ್ಕೊಟ್ನ ದೇವರಿಗೆ, ಹಾಲನ್ನ ತಂದಿಟ್ಟಿದ್ದು ನನ್ನ ಮಗ ಇಟ್ಟಿದ್ದೀನಿ. ನಾನು ಯಾವಾಗಲೂ ಜಾಸ್ತಿ ಹಾಲನ್ನೇ ಇಡೋದು. ಸಾಮಾನ್ಯವಾಗಿ ಹಣ್ಣುಗಳು ಇವೆಲ್ಲ ಜಾಸ್ತಿ ನಮ್ಮಲ್ಲೇ ತರಲ್ವಲ್ಲ, ಇದ್ದಾಗ ಇಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಜಾಸ್ತಿ ನಾನು ರಾಯರಿಗೆ ಹಾಲನ್ನೇ ಮಾಡ್ಬೋದು. ನಿಮ್ಮ ಮನೆಗಳಲ್ಲಿ ಏನಿರುತ್ತೋ ನೈವೇದ್ಯಕ್ಕೆ ಇಡ್ಬೋದು. ದೇವ್ರ ಮುಂದೆ ರಂಗೋಲಿ ಬಿಟ್ಕೊಂತಾ ಇದ್ದೀನಿ. ನಿಮ್ಗೆ ಜಾಗ ಇರ್ಲಿ ಇಲ್ದ ಹೋಗ್ಲಿ, ಚಿಕ್ಕದಾಗ ಒಂದು ರಂಗೋಲಿ ಹಾಕ್ಬಿಟ್ಟೆ ಪೂಜೆ ಮಾಡಿ, ತುಂಬಾನೇ ಒಳ್ಳೇದು. ರಂಗೋಲಿ ಲಕ್ಷ್ಮೀ ಸ್ವರೂಪ, ತುಂಬಾ ಒಳ್ಳೇದು. ತುಳಸಿ ರಾಯರಿಗೆ ಅಂತ ನಮ್ಮನೆ ಮುಂದೆಗಡೆ ತುಳಸಿನ ಬೆಳೆದಿದ್ದೀವಿ. ಯಾಕೆ ಅಂದ್ರೆ ನಮ್ಮಮ್ಮ ಹೂವು ವ್ಯಾಪಾರ ಮಾಡೋದ್ರಿಂದ, ನಮ್ಮಮ್ಮ ವ್ಯಾಪಾರ ಮಾಡೋಕ್ಕೋಸ್ಕರ ತುಳಸಿ ಕೇಳ್ತಾರಲ್ವಾ, ಅದಕ್ಕೋಸ್ಕರನ ತುಳಸಿನ ನಮ್ಮನೆ ಮುಂದೆ ಬೆಳೆಸಿದೀವಿ. ಸುಮಾರು ಒಂದು 10-15 ಗಿಡ ಇದಾವೆ. ಅದ್ರಿಂದ ನಮಗೆ ತುಳಸಿಗೇನಿದಿಲ್ಲ, ತುಳಸಿ ನಮ್ಮ ಮನೇಲಿ ಸಿಗುತ್ತೆ. ಆಮೇಲಂತೂ ಇವತ್ತು ತುಂಬಾ ದಾಸವಾಳ ಹೂವು ಗಿಡ ಇತ್ತು ನಮ್ಮ ಮನೆ ಮುಂದೆ, ಜಾಸ್ತಿ ಇತ್ತು. ಇವತ್ತಂತೂ ದಾಸವಾಳ ಹೂವು ಅಂತೂ ಸೂಪರ್ ಆಗ್ಬಿಟ್ಟಿತ್ತು. ಇವತ್ತೇನೋ ಒಂದು 10 ಬಿಟ್ಟಿತ್ತು ಇವತ್ತು. ಇವತ್ತಂತೂ ಚೆನ್ನಾಗಿ ಹೂವು ಎಲ್ಲ ಮಡಿಸ್ಬಿಟ್ಟೆ. ದಾಸವಾಳದ ಹೂವು ತುಂಬಾ ಖುಷಿ ಆಯ್ತು ಇವತ್ತು. ಸಲ ಗುರುವಾರ ದಾಸವಾಳ ಬೇಕು ಅಂದಾಗೆಲ್ಲ ಕಮ್ಮಿನೇ ಬಿಡ್ತಿತ್ತು, 1 ಇಲ್ಲ 2, 3 ಬಿಡ್ತಿತ್ತು. ಇವತ್ತಂತೂ ಒಂದು 10. ಆಮೇಲೆ ಕಣಗ್ಲು ಹೂವು ನಮ್ಮ ಅಮ್ಮನೇ ಕಟ್ಟಿ ಇಟ್ಟಿದ್ರು, ತುಳಸಿನೂ ಕಟ್ಟಿ ಮಡಗಿದ್ರು. ದಾಸವಾಳ ನಿಮ್ ಕೈಲಿ ಹೂವು ತರಕ್ಕಾಗುತ್ತೋ ಆಗಲ್ವೋ, ತುಳಸಿ ಒಂದಿದ್ರೆ ಸಾಕು. ಒಂದೇ ಒಂದು ಎಳೆ ತಂದು ತುಳಸಿನ ದೇವ್ರಿಗೆ ಅರ್ಪಿಸ್ಬಿಡಿ, ರಾಯರಿಗೆ. ದೇವ್ರು ಅದ್ರಲ್ಲೇ ತೃಪ್ತಿ ಆಗ್ಬಿಡ್ತಾನೆ.
ಯಾವ ಇಟ್ರೇನು ಇಲ್ಲ ಅಂದ್ರೇನು ತುಳಸಿ ಒಂದು ಮೇನ್ ಇರಲೇಬೇಕು ರಾಯರಿಗೆ. ಸಾಮಾನ್ಯ ನೀವು ನೋಡಿದ್ದೀರ ನನ್ನ ವಿಡಿಯೋದಲ್ಲಿ, ಯಾವಾಗಲೂ ನಾನು ತುಳಸಿ ಹಾಕೇ ಇರ್ತೀನಿ ಗುರುವಾರ ಅಂದರೆ. ಇರಲೇಬೇಕು. ನನಗಂತೂ ತುಳಸಿ ಇಲ್ದರೆ ಪೂಜೆ ಮಾಡೋಕ್ಕೆ ಬೇಜಾರು ನಮ್ಮ ರಾಯರಿಗೆ. ಅದರಿಂದ ತುಳಸಿ ದಾಸವಾಳ ಯಾವಾಗಲೂ ಇಟ್ಟಿರ್ತೀನಿ ಗುರುವಾರ. ಏನೇ ಹೇಳಿದ್ರು ಆ ದೇವರಿಗೆ ಹೂವು ಮುಡಿಸಿ ಪೂಜೆ ಮಾಡ್ತಾ ಇದ್ರೆ ನೀವು ನೋಡೋಕ್ಕೆ ಒಂದು ಆನಂದ, ಖುಷಿ ಆಗುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರೇ ಎಲ್ಲಾರ್ಗೂ ಒಳ್ಳೇದು ಮಾಡಲಿ ನಮ್ಮ ರಾಯರು. ನಮ್ದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ರಾಯನ್ನ ನಂಬಿ ಪೂಜೆ ಮಾಡಿ ನಿಮ್ಮ ಕೈಲಾದ ಮಟ್ಟಿಗೆ ಏನಾಗುತ್ತೋ ಅದು ನಡಿ ದೇವ್ರಿಗೆ. ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ನಮ್ಮ ರಾಯರ ಮುಂದೆ ಯಾವಾಗಲೂ ಅಕ್ಷತೆ, ಮಂತ್ರಾಲಯದ ಅಕ್ಷತೆ, ಮಾಮೂಲಿ ಆಮೇಲೆ ಇಲ್ಲೆಲ್ಲ ಹೋಗಿರ್ತೀವಲ್ಲ, ರಾಯರ ಮಠಕ್ಕೆ ಹೋಗಿದ್ದ ಅಕ್ಷತೆ ಎಲ್ಲಾನು ನಾನು ಆ ರಾಯರ ಮುಂದೆನೇ ಇಟ್ಟಿದ್ದೀನಿ ನೋಡಿ. ಆ ಮುಂದೆನೇ ಇಟ್ಟಿರ್ತೀನಿ. ಏನಾದರೂ ಹುಷಾರಿಲ್ಲ ಅಂದರೆ, ಇಲ್ಲ ಒಂದು ಸ್ವಲ್ಪ ಹೊರಗಡೆ ಹೊರಟಾಗ ಒಂದೆರಡು ಅಕ್ಕಿ ಕಾಳನ್ನ ಬಾಯಿಗೆ ಹಾಕೊಂಡು ತಲೆ ಮೇಲೆ ಹಾಕೊಂಡು ಹೋದ್ರೆ ಎಲ್ಲವೂ ಶುಭವಾಗುತ್ತೆ. ಆದ್ರಿಂದ ಅಕ್ಷತೆನ ಯಾವಾಗಲೂ ಒಂದು ಶುದ್ಧವಾದ ಜಾಗದಲ್ಲಿ ಇಡಿ, ಎಲ್ಲಿ ಬೇಕಲ್ಲೇ ತಂದು ಇಡಬೇಡಿ. ಆದಷ್ಟು ದೇವ್ರ ಮನೇಲೇ ಇಡಿ, ಹೊರಗಡೆ ಎಲ್ಲೂ ಇಡಕ್ಕೆ ಹೋಗ್ಬೇಡಿ. ದೇವ್ರ ಮನೆ ಇರೋವಷ್ಟು ಎಲ್ಲೂ ಶುದ್ಧವಾಗಿ ಜಾಗ ಇರಲ್ಲ. ಅದರಿಂದ ಅಕ್ಷತೆನ ದೇವ್ರ ಮನೇಲಿ ಇಡೀ, ಕಷ್ಟ ಬಂದಾಗ ಬಳಸಿ, ಸುಮ್ಮನೆ ತಗೊಂಡು ವೇಸ್ಟ್ ಮಾಡಕ್ ಹೋಗ್ಬೇಡಿ ಅಕ್ಷತೆನ. ಅಕ್ಷತೆ ಸೇಮ್ ರಾಯರು ಇದ್ದಂಗೆ ಸ್ವರೂಪ. ನಮ್ಮ ಅಪ್ಪನ ಆಶೀರ್ವಾದ ಇರುತ್ತೆ ಆ ಅಕ್ಷತೆ ಮೇಲೆ. ಕಷ್ಟ ಬಂದಾಗ, ಜ್ವರ ಬಂದಾಗ, ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಜ್ವರ ಬಂದಾಗ ಒಂದೆರಡು ಬಾಯಿಗೆ ಹಾಕ್ಬಿಟ್ಟು ಇನ್ನೆರಡು ತಲೆ ಮೇಲೆ ಹಾಕ್ಸಿ, ಎಲ್ಲವೂ ಹುಷಾರಾಗುತ್ತೆ. ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ನಂಬಿದವ್ರನ್ನ ಯಾವತ್ತೂ ಕೈ ಬಿಡುವುದಿಲ್ಲ. ನಾನು ನಮ್ಮ ರಾಯರನ್ನ ನಂಬಿ 10 ವರ್ಷದ ಮೇಲೆ ಆಯ್ತು. ಇದುವರೆಗೂ ಯಾವತ್ತೂ ನನ್ನನ್ನ ಕೈ ಬಿಟ್ಟಿಲ್ಲ. ಕೈ ಹಿಡ್ದು ಇಲ್ಲಿವರೆಗೂ ನಡೆಸ್ಕೊಂಡ್ ಬರ್ತಾನೆ ಇದ್ದಾರೆ. ಮುಂದಕ್ಕೂ ನಡೆಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲರಿಗೂ ಇದೇ ತರ ಕಾಪಾಡ್ಲಿ ನಮ್ಮ ರಾಯರು. ಒಂದೊಂದ್ಸರಿ ಪೂಜೆ ಮಾಡ್ಬೇಕಾದ್ರೆ ಕಣ್ಣೀರೇ ಬರುತ್ತೆ, ಅದು ಯಾಕೆ ಅಂತ ಗೊತ್ತಿಲ್ಲ. ದೇವ್ರ ಮುಂದೆ ಕೂತ ಕಣ್ಣೀರ್ ಹಾಕಿದ್ರೆ ಒಳ್ಳೇದೋ ಕೆಟ್ಟದೋ ನನಗೆ ಗೊತ್ತಿಲ್ಲ. ಅದೇನು ಅಂತ ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್. ದೇವ್ರ ಪೂಜೆ ಮಾಡ್ತಾ ಇದ್ರೆ ಕಣ್ಣೀರ್ ಬಂದ್ಬಿಡುತ್ತೆ. ಗೊತ್ತಿದ್ರೆ ತಿಳಿಸಿ ಪ್ಲೀಸ್. ನಿಮಗೂ ಹಾಗೆ ಆಗುತ್ತಾ? ನಿಮ್ಮ ಹತ್ರ ಕಣ್ಣೀರ್ ಬಂದೇ ಬಿಡ್ತೈತೆ ಪೂಜೆ ಮಾಡ್ಬೇಕಾದ್ರೆ. ಸಂತೋಷಕ್ಕೂ ದುಃಖಕ್ಕೂ ದೇವ್ರಿಗೆ ಗೊತ್ತು. ಜ್ಯೋತಿಯನ್ನ ಬೆಳಗಿಸ್ತಾ ನಮ್ಮ ರಾಯರಿಗೆ ಫಸ್ಟ್ ನಾನು ಊದ್ಗಡ್ಡಿನ ಹಚ್ಚೋದು. ಅದೇ ಊದ್ಗಡ್ಡಿಯಿಂದ ನಾನು ರಾಯರಿಗೆ ಪೂಜೆ ಮಾಡೋದಿಲ್ಲ. ಮನೆ ದೇವ್ರಿಗೆ ಕಳಸ ಇಟ್ಟಿದ್ದೇವಲ್ಲ, ಅದು ಮನೆ ದೇವರು. ನಮ್ಮ ಮನೆ ದೇವ್ರು ಬಂದು ಸಿದ್ದೇಶ್ವರ ಮಾಯಮ್ಮ ದೇವಿ ಅಂತ. ಆ ದೇವ್ರನ್ನ ನೆನೆಯುತ್ತಾ ದೀಪ ಹಚ್ಚಿ, ಫಸ್ಟು ನೀವು ಯಾವುದೇ ದೇವ್ರ ಪೂಜೆ ಮಾಡಿ ಫಸ್ಟು ಮನೆ ದೇವ್ರನ್ನ ನೆನೆಸ್ಕೊಂಡಲೇ ಪೂಜೆ ಮಾಡಬೇಡಿ. ಫಸ್ಟು ಮನೆ ದೇವ್ರನ್ನ ನೆನೆಸ್ಕೊಳ್ಳಿ. ಮನೆ ದೇವ್ರು ಒಬ್ರು ಕೈ ಹಿಡಿಬೇಕು ಮೇನು.
ನೀವು ಮನೆ ದೇವ್ರನ್ನ ಬಿಟ್ಬಿಟ್ಟು ನೀವು ಬೇರೆ ಯಾವ ದೇವ್ರ ಪೂಜೆ ಮಾಡಿದ್ರು ಅದು ಕೈ ಹಿಡಿಯಲ್ಲ. ಯಾಕೆಂದ್ರೆ ಅದು ನಿಮ್ ಕುಲ ದೇವ್ರು, ವಂಶ ಪರಂಪರೆಯಾಗಿ ಬೆಳಕ ಬಂದಿರೋ ದೇವ್ರು ಅದು. ಆದ್ರಿಂದ ಯಾವತ್ತು ಮನೆ ದೇವ್ರನ್ನ ಮರಿಬೇಡಿ. ನೀವು ಇವಾಗ ಯಾವ್ದೇ ದೇವಸ್ಥಾನಕ್ಕೆ ಹೊರಡ್ತೀರಾ ಅನ್ಕೊಳ್ಳಿ, ಸಾಮಾನ್ಯವಾಗಿ ಮಂತ್ರಾಲಯ ಆಗ್ಲಿ, ಧರ್ಮಸ್ಥಳ ಆಗ್ಲಿ, ನೀವ್ ಯಾವ್ದೇ ಒಂದು ಕ್ಷೇತ್ರಕ್ಕೆ ಹೋಗೋ ಮೊದಲು ಮನೆ ದೇವ್ರಿಗೆ ಹೋಗ್ಬಿಟ್ಟು ಹೋದ್ರೆ, ಈಗ ನೀವು ಹೋಗ್ತೀನಿ ಅಂದಾಗ ಒಂದ್ ವಾರದ ಮುಂಚೆನೆ ಮನೆ ದೇವ್ರಿಗೆ ಹೋಗ್ಬಿಟ್ಟು ಆಮೇಲೆ ನೀವು ಇಷ್ಟವಾದ ದೇವ್ರಿಗೆ ಹೋದ್ರೆ ಅದು ನಿಮ್ಮನ್ನ ಕೈ ಹಿಡ್ದು ಯಾವಾಗ್ಲೂ ಕಾಪಾಡುತ್ತೆ. ಅದ್ ಬಿಟ್ಬಿಟ್ಟು ನೀವು ಮನೆ ದೇವ್ರು ಬಿಟ್ಬಿಟ್ಟು ಬೇರೆ ಯಾವ್ದೇ ದೇವ್ರ ಪೂಜೆ ಮಾಡಿದ್ರು ಅದು ನಿಮ್ಗೆ ಒಳ್ಳೇದ್ನ ಉಳಿತು ಆಗಲ್ಲ. ಆದ್ರಿಂದ ಮನೆ ದೇವ್ರನ್ನ ಯಾವತ್ತೂ ಬಿಡ್ಬೇಡಿ. ತಿಂಗ್ಳಾಗ್ಲಿಲ್ಲ ಅಂದ್ರೂ 2 ತಿಂಗಳು 3 ತಿಂಗಳು ಇಲ್ಲ 6 ತಿಂಗಳು, ವರ್ಷಕ್ಕೆ 1 ಸರಿನಾದ್ರೂ, ತುಂಬಾ ದೂರ ಇದ್ದವರು ವರ್ಷಕ್ಕೆ 1 ಸರಿ 2 ಸರಿನಾದ್ರೂ ಹೋಗಿ ಮನೆ ದೇವ್ರನ್ನ ಯಾವಾಗ್ಲೂ ನೆನೆದೇ ಪೂಜೆ ಮಾಡ್ಬೇಕು. ನೀವು ಮನೆ ದೇವರನ್ನ ನೆನೆಸ್ಕೊಂಡು ಆಮೇಲೆ ನಮ್ಮ ರಾಯರಿಗೆ ಸಾಂಬ್ರಾಣಿದು ಪೂಜೆ ಮಾಡಿ ಸಾಂಬ್ರಾಣಿ ಅಂದ್ರೆ ಅದು ಅದೇ ಬಟ್ಲು ತರ ಇರುತ್ತಲ್ಲ, ಆ ತರ ಸಾಂಬ್ರಾಣಿ ಹಚ್ಚಿ ಮನೆಗೆ ಆ ಹೊಗೆ ಕೊಡೋದ್ರಿಂದ ನಿಮ್ದೇನೇ ಕೆಟ್ಟದಾಗಿ ಮನೇಲಿ ಇದ್ದಿದ್ರು ಎಲ್ಲವೂ ದೂರವಾಗುತ್ತೆ. ಯಾವಾಗ್ಲೂ ಸಾಂಬ್ರಾಣಿ ಹೊಗೆ ಮನೇಲೆಲ್ಲ ಮೂಲೆಗೂ ಹರಡ್ತಾ ಇದ್ರೆ ಕೆಟ್ಟದ್ದು ದೃಷ್ಟಿ ದೋಷಗಳು, ಕೆಟ್ಟದಾಗಿ ಬಯಸಿರ್ತಾರಲ್ಲ ಅದು ಏನೇ ಒಂದಿದ್ರು ಅವೆಲ್ಲ ಹೋಗುತ್ತೆ. ಆಮೇಲೆ ಕರ್ಪೂರದ ಆರತಿ ಏನಂತೀನಿ ಅಂದ್ರೆ, ಒಬ್ಬೊಬ್ರು ಪೂಜೆ ಮಾಡ್ತಾರೆ ಬೆಳಗ್ಗೆ ಪೂಜೆ ಮಾಡಿ ಮತ್ತೆ ಸಂಜೆನೂ ಪೂಜೆ ಮಾಡ್ತಾರೆ. ಆ ತರ ಇದ್ದೋರು ಬೆಳಗ್ಗೆ ಹೊತ್ತು ನೀವು ಪೂಜೆ ಮಾಡಿದಾಗ ಕರ್ಪೂರದ ಆರತಿ ಬೆಳಗ್ಬಾರ್ದು. ಯಾಕೆ ಅಂದ್ರೆ ಅದು ಸಮಾಪ್ತಿ ಪೂಜೆ ತರ ಆಗುತ್ತೆ. ನೀವು ಸಂಜೆನೂ ಪೂಜೆ ಮಾಡ್ತೀನಿ ಅಂದ್ರೆ ಮಾತ್ರ, ಸಂಜೆನ ಮಾಡಕ್ಕಾಗುದ ಬೆಳಿಗ್ಗೆ ಒಂದೇ ಟೈಮ್ ನಾನು ದೀಪ ಹಚ್ಚೋದು ಅನ್ನೋರು ಬೇಕಾದ್ರೆ ಆವಾಗಲೇ ನೀವು ಕರ್ಪೂರದ ಆರತಿ ಬೆಳಗ್ಬಿಡಿ. ಇಲ್ಲ ನಾನು ಸಂಜೆನೂ ಮಾಡಬೇಕು ಅನ್ನೋರೆ ಮಾಡಿ ಕರ್ಪೂರದ ಆರತಿನ ಸಂಜೆ ಮೇಲೇನೆ ನೀವು ಬೆಳಗದಷ್ಟು ಒಳ್ಳೇದು ಯಾವಾಗ್ಲೂ. ಆಮೇಲೆ ಒಬ್ಬೊಬ್ರು ನಿಮ್ ಮನೇಲಿ ಎಲ್ರೂ ಇರ್ತಾರೆ, ಪೂಜೆ ಮಾಡ್ತಾ ಇರ್ತೀರಾ, ನೀವು ಮಾತ್ರ ಪೂಜೆ ಮಾಡ್ಬಿಟ್ಟು ನೀವೇ ಆರತಿ ತಗೊಂಡು ನೀವು ಬಿಡಬಾರ್ದು. ಮನೇಲಿ ನೀವು ಯಾರ್ಯಾರು ಇರ್ತೀರ ಮನೆಗಳಲ್ಲಿ, ನೀವು ಎಷ್ಟು ಜನ ಇದ್ದೀರಾ ಅವ್ರಿಗೆಲ್ಲವೂ ನೀವು ದೇವ್ರದ ಆರತಿನ ದೊಡ್ಡವರಿಗೆ ಕೊಡ್ಲೇಬೇಕು. ಕೊಟ್ಟಷ್ಟು ಒಳ್ಳೇದು. ಆ ದೇವ್ರದ್ದು ಆಶೀರ್ವಾದ ನಮಗೆ ಅಷ್ಟಲ್ಲ, ಮನೇಲಿರೋರ್ಗೂ ಆಶೀರ್ವಾದ ಸಿಗ್ಲೇಬೇಕು. ನಮ್ಮ ಮನೇಲಿ ನಾವು ಆರತಿ ಮಾಡಿದ್ರೆ, ಯಾವಾಗ್ಲೇ ಆಗ್ಲಿ ಆರತಿ ಮಾಡಿದ್ರೆ ಮಾತ್ರ ನಮ್ಮ ಮನೇಲಿ ಎಲ್ಲಾರ್ಗೂ ಕೊಡ್ತೀವಿ. ನಾವು ಆರತಿ ಮಾಡಿ ನಮ್ಮ ಮನೇಲಿ ಎಲ್ಲಾರ್ಗೂ ಕೊಟ್ಟು ಅವ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ಬೇಕು. ಬರೀ ನಾವೇ ಆರತಿ ಮಾಡ್ಬಿಟ್ಟು ಅಲ್ಲೇ ಇಟ್ಕೋಬಾರ್ದು. ಮನೆ ಎಲ್ಲರಿಗೂ ಕೊಟ್ಟು ಆಶೀರ್ವಾದ ತಗೊಳಕ್ ಕೇಳ್ಬೇಕು. ನೀವು ನಮ್ಮ ಮನೇಲಿ ಯಾವಾಗ್ಲೂ ಅಷ್ಟೇ ನಾವೆಲ್ಲ ಯಾರೇ ಪೂಜೆ ಮಾಡಿದ್ರು ನಮ್ಮ ಮನೇಲಿ ಮಂಗಳಾರತಿನ ಎಲ್ಲಾರ್ಗೂ ಕೊಡ್ತೀವಿ. ಕೊಟ್ಬಿಟ್ಟು ಆಮೇಲೆ ನಮ್ಮ ರಾಯರಿಗೆ ತುಪ್ಪದ ಆರತಿನ ರೆಡಿ ಮಾಡ್ಕೊಂಡು ನಮ್ಮ ರಾಯರಿಗೆ ಬೆಳಗ್ತೀವಿ. ಯಾವಾಗ್ಲೂ ನಮ್ಮ ರಾಯರಿಗೆ ತುಪ್ಪದ ಆರತಿನ ಬೆಳಗಿ. ರಾಯರಿಗೆ ತುಂಬಾ ಶ್ರೇಷ್ಠವಾದ್ದು ತುಪ್ಪದ ಆರತಿ. ಅದು ಅಷ್ಟೇ, ಬತ್ತಿನ ಒಂದೊಂದು ಸಿಂಗಲ್ ಹಾಕ್ಬೇಡಿ, ಅದನ್ನು 2 ಬತ್ತಿ ಹಾಕ್ಬೇಕು. ತುಪ್ಪದ ಆರತಿಗೆ ಬಳಸ್ತೀರಲ್ಲ ಉಬ್ಬತ್ತಿ,
ಅದನ್ನು ಅಷ್ಟೇ ಸಿಂಗಲ್ ಹಾಕ್ಬೇಡಿ, ಅದ್ರೂ ಎರಡೆರಡು ಹಾಕ್ಬಿಟ್ಟೆ ಬತ್ತಿನ ಪೂಜೆ ಮಾಡೋಕ್ಕೆ ಹಾಕೋಬೇಕು. ಸಿಂಗಲ್ ಹಾಕಕ್ಕೆ ಹೋಗಬೇಡಿ. ಒಬ್ಬೊಬ್ರು ಸಿಂಗಲ್ಲೇ ಹಾಕೊಬಿಡ್ತಾರೆ, ಎರಡೆರಡು ಹಾಕೊಳ್ಳಿ. ನಮ್ಮ ರಾಯರಿಗೆ ತುಪ್ಪದ ಆರತಿ ಬೆಳಗ್ತಾ ಇದೀವಿ. ಹೇಳೋಣ ನಮ್ಮ ರಾಯರಿಗೆ ಹಾಡನ್ನು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಇದನ್ನು ಅಷ್ಟೇ ಆರತಿ ಬೆಳಗಿದ್ಮೇಲೆ ತುಪ್ಪದ ಆರತಿನ ಮನೆಯವರೆಲ್ಲರಿಗೂ ಕೊಡಿ. ಆ ರಾಯರ ಆಶೀರ್ವಾದ ಮನೇಲಿ ಇರೋರಿಗೆಲ್ಲ ಸಿಗಲಿ. ನಾನು ಬೆಳಗಿದ್ಮೇಲೆ ತುಪ್ಪದ ಆರತಿನ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಮತ್ತೆ ನನ್ನ ಮಗ ಬಂದು ಅವರೂ ಸಹ ಆರತಿನ ಮಾಡಿದ್ರು. ಅವರು ನಮ್ಮ ಮನೇಲಿ ನಾವು ಗೃಹಿಣಿಗಳಾಗಿ ನಾವು ಹೇಳ್ಕೊಡ್ಬೇಕು ಅವ್ರಿಗೆ. ಅವ್ರ ಮಕ್ಕಳಾಗ್ಲಿ ನಮ್ಮ ಗಂಡದಿರಾಗ್ಲಿ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ. ಪಾಪ ಅವ್ರಿಗೆ ಕಷ್ಟಪಟ್ಟಿರ್ತಾರಲ್ವಾ, ಸುಸ್ತಾಗಿರ್ತಾರೆ ಅಂದ್ಬಿಟ್ಟು ಅವರು ಸುಮ್ಮನೆ ಕುತ್ಕೊಂತಾರೆ. ಮಕ್ಕಳು ಅಷ್ಟೇ, ನಾವು ಹೇಳ್ಕೊಟ್ಟು ಅಷ್ಟೇ ಸಂಸ್ಕಾರ ಕಲಿಯೋದು. ನಾವು ಹೇಳ್ಕೊಟ್ಟಿಲ್ಲ ಅಂದರೆ ಮಕ್ಕಳು ಸಹ ಕಲಿಯಲ್ಲ. ಆದ್ದರಿಂದ ಅವ್ರಿಗೂ ಸಹ ಹೇಳ್ಕೊಡ್ಬೇಕು. ಪೂಜೆ ಮಾಡ್ಸೋದು ನಮ್ಮ ಮನೇಲಿ ನಾನು ಮಾಡೋಕ್ಕಾಗಿಲ್ಲ ಅಂದರೆ ನನ್ನ ಮಗನೇ ಪೂಜೆ ಮಾಡೋದು. ಮಕ್ಕಳಿಗಾದಷ್ಟು ನೀವು ಸಂಸ್ಕಾರನ ಕಲಿಸಿ. ನಮ್ಮ ಹಿಂದೂ ಧರ್ಮನ ಉಳಿಸ್ಬೇಕು ಅಂದರೆ ಮಕ್ಕಳುಗಳು ಪೂಜೆ ಪುರಸ್ಕಾರ ಅನ್ನೋದನ್ನ ಅವರು ಸಹ ಮಾಡಬೇಕು. ಮುಂದಿನ ಪೀಳಿಗೆಗೆ ಮುಂದೆ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ್ರಿಂದ ನಾವು ತಂದೆ ತಾಯಿಗಳಾದವರು ಹೇಳ್ಕೊಡ್ಬೇಕು. ಈ ಥರ ರಾಯರಿಗೆ ಪೂಜೆ ಆದಮೇಲೆ ಕೈಲಿ ನಮ್ಮ ಇಷ್ಟಾರ್ಥಗಳನ್ನ ನೆನೆಸ್ಕೊಂಡು ಅಕ್ಷತೆ ಮತ್ತು ಹೂವು ಮತ್ತು ತುಳಸಿನ ಹಿಡ್ಕೊಂಡು ರಾಯರನ್ನು ಬೇಡ್ಕೊಂಡು ನಮ್ಮ ಇಷ್ಟಾರ್ಥ ಏನಿದೆ ಅದನ್ನು ಬೇಡ್ಕೊಂಡಾದ್ಮೇಲೆ ಅದನ್ನು ನಮ್ಮ ರಾಯರ ಪಾದಕ್ಕೆ ಅರ್ಪಿಸಿ, ನೀನೇ ನೋಡ್ಕೊಳಪ್ಪ ಅಂತ ಹೇಳಿ ಅರ್ಪಿಸ್ಬಿಡಿ. ರಾಯರು ನಮ್ಮನ್ನು ಯಾವಾಗಲೂ ಕಾಪಾಡ್ತಾನೆ. ನಮ್ಮ ರಾಯರ ಇದು ಹೇಳಕ್ಕೆ ಸ್ತೋತ್ರಗಳನ್ನ ಥರ ಚಂದ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹೇಳ್ತಾ ಇದ್ದಾನೆ, ಏನೋ ಒಂಥರ ಸಂತೋಷ ಆಯ್ತಾ ಇರುತ್ತೆ. ನಾನಂತೂ ಕೂರ್ಲಿ ನಿಂತಿರ್ಲಿ ದಿನಕ್ಕೆ ನಮ್ಮ ರಾಯರನ್ನ ನೆನ್ಸ್ಕೊಳ್ಳೋದು ಕ್ಷಣನೇ ಇರಲ್ಲ. ಖುಷಿಗಾಗ್ಲಿ ದುಃಖಕ್ಕಾಗ್ಲಿ ನಮ್ಮ ರಾಯರನ್ನ ನೆನ್ಸ್ಕೊತಾ ಇರ್ತೀನಿ. ಹಾಲನ್ನ ದೇವ್ರ ನೈವೇದ್ಯ ಮಾಡಿಬಿಟ್ಟು ನಮಸ್ಕಾರ ಹಾಕೊಂಡಾದ್ಮೇಲೆ ತುಳಸಿ ತೀರ್ಥ ಇರುತ್ತಲ್ಲ, ಅದನ್ನ ನೀವು ಅಷ್ಟೇ ದೇವ್ರನ್ನ ಬೇಡ್ಕೊಂಡು ತಗೊಂಡು ಕುಡೀರಿ, ಒಳ್ಳೇದಾಗುತ್ತೆ. ಇವಾಗ ನಮ್ಮ ಮನೆಯವರು ಬಂದು ಆರತಿನ ಮಾಡ್ತಾರೆ. ಅವರು ಸ್ನಾನ ಮಾಡ್ಕೊಬರಕ್ಕೆ ಹೋಗಿದ್ರು. ಮಾಡ್ಕೊಂಬಂದ್ಮೇಲೆ ಅವ್ರಿಗೂ ಹೇಳ್ದೆ ನಮ್ಮ ರಾಯರಿಗೆ ಆರತಿ ಮಾಡಿ ಅಂತ ನಮಸ್ಕಾರ ಮಾಡ್ಕೊಳ್ಳಿ ಅಂತ. ಅವರು ಬಂದು ನಮಸ್ಕಾರ ಮಾಡ್ಕೊತವ್ರೆ.
ಆರತಿನ ಅವರು ಬೆಳಗಿದ್ರು. ಅವರೇ ಸುಮ್ಮನಿದ್ರು, ನೀವು ಬಿಡಬೇಡಿ, ಅವ್ರ ಕೈಯಿಂದ ಆರತಿನ ಮಾಡಿಸಿ. ಅವ್ರಿಗೂ ಒಳ್ಳೇದಾಗಬೇಕು, ನಮ್ಮ ರಾಯರ ಆಶೀರ್ವಾದ ಎಲ್ರಿಗೂ ಸಿಗಬೇಕು. ಅದಾದ್ಮೇಲೆ ನನ್ನ ಮಗನೂ ಬಂದು ಆರತಿನ ಮಾಡ್ತಾನೆ. ಆಮೇಲೆ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಹಣೆಗೆ ಏನಾದ್ರೂ ಗಂಧ ಆಗ್ಲಿ, ವಿಭೂತಿ ಆಗ್ಲಿ, ಇಲ್ಲ ಕುಂಕುಮನೇ ಆಗ್ಲಿ ಹಚ್ಕೊಂಡಾದ್ಮೇಲೆ, ಹಚ್ಕೊಳ್ದಲೆ ಪೂಜೆ ಮಾಡಿಸ್ಬೇಡಿ ಯಾವುದೇ ಕಾರಣಕ್ಕೂ. ಖಾಲಿ ಹಣೆಲಿ ಯಾವಾಗ್ಲೂ ಹಣೆಲಿ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಹಣೆಲಿ ಕುಂಕುಮ ಇರಬೇಕು. ನನ್ನ ಮಗನು ಇವಾಗ ನಾಮ ಹಚ್ಕೊಂಡು ಅವನು ನಮ್ಮ ರಾಯರಿಗೆ ಆರತಿ ಬೆಳಗ್ತಾ ಇದ್ದಾನೆ. ಆ ರಾಯರು ನನ್ನ ಮಗನಿಗೆ, ನನ್ನ ಗಂಡಂಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಆ ರಾಯರ ಹತ್ರ ಬೇಡ್ಕೊತೀನಿ. ಎಲ್ಲಾರನ್ನೂ ಕಾಪಾಡಲಿ ರಾಯರು. ಇದೇ ಥರ ನಮ್ಮ ವಿಡಿಯೋಗಳನ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಆ ರಾಯರು ಚೆನ್ನಾಗಿಟ್ಟಿರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಪ್ಲೀಸ್ ಹೆಲ್ಪ್ ಮಾಡಿ, ಪ್ಲೀಸ್.